ಈ ವಿಡಿಯೋವು ಸುಬೇದಾರ್ ತಾನಾಜಿ ಮಾಲುಸರೆಯವರ ಶೌರ್ಯ ಮತ್ತು ಸರ್ವೋಚ್ಚ ತ್ಯಾಗ ಮತ್ತು ಕೊಂಡಾಣ ಕೋಟೆಯ ಐತಿಹಾಸಿಕ ವಿಜಯಕ್ಕೆ ಸಮರ್ಪಿತವಾದ ಎಐ ರಚಿತ ಪ್ರಸ್ತುತಿಯಾಗಿದೆ. ಈ ವಿಡಿಯೋದಲ್ಲಿನ ಚಿತ್ರಗಳು ಮತ್ತು ಅನಿಮೇಷನ್ಗಳನ್ನು ಎಐ ಮೂಲಕ ರಚಿಸಲಾಗಿದೆ. ಇದು ದೃಶ್ಯ ವಿವರಗಳ ವಿಷಯದಲ್ಲಿ 100% ಐತಿಹಾಸಿಕವಾಗಿ ನಿಖರವಾಗಿರಲಿದ್ದಿರಬಹುದು. ಸ್ವರಾಜ್ಯದ ಭವ್ಯ ಇತಿಹಾಸ ಮತ್ತು ಅದರ ವೀರ ಯೋಧರ ಬಗ್ಗೆ ಶಿಕ್ಷಣ ನೀಡುವುದು, ಪ್ರೇರೇಪಿಸುವುದು ಮತ್ತು ಗೌರವ ಸಲ್ಲಿಸುವುದು ನಮ್ಮ ಪ್ರಾಥಮಿಕ ಉದ್ದೇಶವಾಗಿದೆ ಮತ್ತು ಯಾರ ಭಾವನೆಗಳಿಗೂ ಧಕ್ಕೆ ತರುವ ಉದ್ದೇಶ ನಮಗಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರದ ಬಗೆಗಿನ ತನ್ನ ಕರ್ತವ್ಯವನ್ನು ಆರಿಸಿಕೊಂಡ ಮರಾಠದ ಸಿಂಹನಿಗೆ ನಾವು ತಲೆಬಾಗುತ್ತೇವೆ. ಜೈ ಛತ್ರಪತಿ ಶಿವಾಜಿ ಮಹಾರಾಜ್, ಜೈ ಸುಬೇದಾರ್ ತಾನಾಜಿ ಮಾಲುಸರೆ, ಗಡಾಲ ಪಣ್ ಸಿಂಹ ಗೇಲ, ಜೈ ಹಿಂದ್. ಒರಟಾದ ಸಹ್ಯಾದ್ರಿ ಪರ್ವತಗಳು ಕತ್ತಲೆಯ 17ನೇ ಶತಮಾನದ ಆಕಾಶದ ವಿರುದ್ಧ ಎತ್ತರವಾಗಿ ಮತ್ತು ಪುರಾತನವಾಗಿ ನಿಂತಿವೆ. ಬೃಹತ್ ಕೊಂಡಾಣ ಕೋಟೆಯು ಕಲ್ಲಿನ ರಾಕ್ಷಸನಂತೆ ನಿಂತಿದೆ. ದಟ್ಟವಾದ ನೆರಳುಗಳು ಮತ್ತು ತಂಪಾದ ಪರ್ವತ ಮಂಜಿನಿಂದ ಆವರಿಸಿದೆ. ಕ್ರೂರ ಮುಘಲ್ ಕಾವಲುಗಾರರು ಎತ್ತರದ ಕಲ್ಲಿನ ಗೋಡೆಗಳ ಮೇಲೆ ಗಸ್ತು ತಿರುಗುತ್ತಿದ್ದಾರೆ. ಅವರ ಹರಿತವಾದ ಈಟಿಗಳು ಚಂದ್ರನ ಮಸುಕಾದ ಬೆಳಕಿನಲ್ಲಿ ಹೊಳೆಯುತ್ತಿವೆ. ಉದಯ್ ಭಾನ್ ರಾಥೋಡ್ ಎತ್ತರದ ಬಾಲ್ಕನಿಯಿಂದ ತಣ್ಣನೆಯ ಕತ್ತಲೆಯಾದ ಕಣ್ಣುಗಳಿಂದ ಕೆಳಗೆ ನೋಡುತ್ತಿದ್ದಾನೆ. ಕಣಿವೆಯನ್ನು ಅಹಂಕಾರದಿಂದ ವೀಕ್ಷಿಸುತ್ತಿದ್ದಾನೆ. ರಾಜಗಢ ಅರಮನೆಯಲ್ಲಿ ಶಿವಾಜಿ ಮಹಾರಾಜರು ಭಾರವಾದ ದುಃಖ ಮತ್ತು ಆಳವಾದ ನೋವಿನಿಂದ ಕೂಡಿದ ಹೃದಯದಿಂದ ದೂರದ ಕೋಟೆಯನ್ನು ನೋಡ್ತಾರೆ. ಜಿಜಾಬಾಯಿ ಅವರ ಪಕ್ಕದಲ್ಲಿ ನಿಂತಿದ್ದಾರೆ. ಅವರ ಮುಖದಲ್ಲಿ ಮೌನವಾದ ದೃಢವಾದ ಸಂಕಲ್ಪ ಮತ್ತು ತಮ್ಮ ಭೂಮಿಗಾಗಿ ಉರಿಯುವ ಆಸೆ ಗೋಚರಿಸುತ್ತದೆ. ತಾನಾಜಿ ಮಾಲುಸರೆ ಪ್ರಕಾಶಮಾನವಾದ ಸಂತೋಷದಾಯಕ ನಗುವಿನೊಂದಿಗೆ ಅರಮನೆಯ ದ್ವಾರಗಳನ್ನು ಪ್ರವೇಶಿಸುತ್ತಾರೆ. ಉಷ್ಣತೆ ಮತ್ತು ಅದ್ಭುತ ಶಕ್ತಿಯನ್ನು ಹೊರಸೂಸುತ್ತಾರೆ. ಅವರು ತಮ್ಮ ಪ್ರೀತಿಯ ಮಗ ಯುವ ರಾಯಬಾನ ಚಿನ್ನದ ಮದುವೆ ಆಮಂತ್ರಣ ಪತ್ರಿಕೆಯನ್ನು ತಂದಿದ್ದಾರೆ. ಸಂಭ್ರಮದ ದಿನಕ್ಕಾಗಿ ಆಶಿಸುತ್ತಿದ್ದಾರೆ. ರಾಜಸಭೆಯು ಮೌನವಾಗಿದೆ. ಸುತ್ತಮುತ್ತಲಿನ ಗಾಳಿಯನ್ನ ತಂಪಾಗಿಸುವ ಭಾರವಾದ ಕತ್ತಲೆಯಾದ ಉದ್ವಿಗ್ನತೆಯಿಂದ ತುಂಬಿದೆ. ತಾನಾಜಿ ತನ್ನ ರಾಜ ಮತ್ತು ರಾಜಮಾತೆಯ ಮುಖಗಳಲ್ಲಿನ ಆಳವಾದ ದುಃಖವನ್ನು ಗಮನಿಸ್ತಾರೆ. ಗುಪ್ತವಾದ ಕತ್ತಲೆಯಾದ ತೊಂದರೆಯನ್ನು ಗ್ರಹಿಸ್ತಾರೆ. ಅವರು ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಹಾಕ್ತಾರೆ. ಅವರ ಬಲವಾದ ಕೈ ತಮ್ಮ ಹರಿತವಾದ ಕತ್ತಿಯ ಹಿಡಿಕೆಯನ್ನ ಹಿಡಿದಿದೆ. ಜಿಜಾಬಾಯಿ ಕೊಂಡಾಣದ ಕಡೆಗೆ ಬೆರಳು ಮಾಡಿ ಮೊಘಲ್ ಕೋಟೆಯ ಮೇಲೆ ಕೇಸರಿ ಧ್ವಜ ಎತ್ತರದಲ್ಲಿ ಹಾರಬೇಕೆಂದು ಒತ್ತಾಯಿಸುತ್ತಾರೆ. ಅಂತಹ ಭೇದಿಸಲಾಗದ ಕೋಟೆಯ ಮೇಲೆ ದಾಳಿ ಮಾಡುವುದರಲ್ಲಿರುವ ಪ್ರಾಣಾಪಾಯವನ್ನು ತಿಳಿದ ಶಿವಾಜಿ ಒಂದು ಕ್ಷಣ ಹಿಂಜರಿಯುತ್ತಾರೆ. ತಾನಾಜಿ ತಮ್ಮ ಹಬ್ಬದ ಮದುವೆಯ ಪೇಟವನ್ನು ತೆಗೆದು ಅದನ್ನು ದರ್ಬಾರಿನ ತಣ್ಣನೆಯ ಕಲ್ಲಿನ ನೆಲದ ಮೇಲೆ ದೃಢವಾಗಿ ಇಡ್ತಾರೆ. ತನ್ನ ಮಾತೃಭೂಮಿ ಮತ್ತು ರಾಜನಿಗಾಗಿ ಮಗನ ಮದುವೆಯನ್ನ ಮುಂದೂಡಿ ಮೊದಲು ಕೋಟೆಯನ್ನ ಗೆಲ್ಲುವುದಾಗಿ ಅವರು ಪ್ರತಿಜ್ಞೆ ಮಾಡ್ತಾರೆ. ತಾನಾಜಿ 300 ಧೈರ್ಯಶಾಲಿ ಸೈನಿಕರನ್ನ ಕತ್ತಲ ರಾತ್ರಿಯಲ್ಲಿ ಮುನ್ನಡೆಸ್ತಾರೆ. ನೆರಳುಗಳಲ್ಲಿ ದೆವ್ವಗಳಂತೆ ಚಲಿಸ್ತಾರೆ. ಅವರು ಕಣಿವೆಯ ದಟ್ಟವಾದ ಕಾಡಿನ ಮೂಲಕ ಮೌನವಾಗಿ ಚಲಿಸ್ತಾರೆ. ಅವರ ಹೆಜ್ಜೆ ಗುರುತುಗಳು ಕಾಡಿನಲ್ಲಿ ಮರೆಯಾಗಿವೆ. ಕಡಿದಾದ ದ್ರೋಣಗಿರಿ ಬಂಡೆಯೂ ಮುಂದೆ ಕಾಣುತ್ತದೆ. ಮೋಡಗಳನ್ನು ಮುಟ್ಟುವ ಚೂಪಾದ ಬಂಡೆಗಳ ಭಯಾನಕ ಗೋಡೆ. ಸೈನಿಕರು ತಮ್ಮ ಭಾರವಾದ ಉಪಕರಣಗಳನ್ನು ಮೌನವಾಗಿ ಪರಿಶೀಲಿಸುತ್ತಾರೆ. ಅವರ ತಂಪಾದ ಉಸಿರು ಮಂಜುಗಡ್ಡೆಯ ರಾತ್ರಿಯ ಗಾಳಿಯಲ್ಲಿ ಗೋಚರಿಸುತ್ತದೆ. ತಾನಾಜಿ ಶಿಖರದ ಕಡೆಗೆ ನೋಡ್ತಾರೆ. ಅವರ ಕಣ್ಣುಗಳಲ್ಲಿ ತೀವ್ರವಾದ ನಿರ್ಣಯ ಮತ್ತು ಮುರಿಯಲಾಗದ ಸಂಕಲ್ಪ ಉರಿಯುತ್ತಿದೆ. ಕೆಚ್ಚೆದೆಯ ಜನರು ಲಂಬವಾದ ಕಲ್ಲಿನ ಮೇಲ್ಮೈಯಲ್ಲಿ ಅಸಾಧ್ಯವಾದ ಆರೋಹಣಕ್ಕೆ ತಯಾರಿ ನಡೆಸುತ್ತಿರುವಾಗ ಕುದುರೆಗಳನ್ನು ಹಿಂದಕ್ಕೆ ಬಿಡಲಾಗುತ್ತೆ. ತಂಪಾದ ಗಾಳಿಯ ಶಬ್ದವು ಕಿರಿದಾದ ಪರ್ವತದ ಹಾದಿಗಳ ಮೂಲಕ ಶಿಳ್ಳೆ ಹೊಳೆಯುತ್ತದೆ. ಮುಂಬರುವ ವಿಪತ್ತಿನ ಭಾವನೆಯನ್ನ ಹೊತ್ತೊಯ್ಯುತ್ತದೆ. ಒಂದು ತಪ್ಪು ಹೆಜ್ಜೆ ಎಂದರೆ ಕೆಳಗಿನ ಆಳವಾದ ಕತ್ತಲ ಪ್ರಪಾತಕ್ಕೆ ಬೀಳುವುದು ಮತ್ತು ತಮ್ಮ ಭೂಮಿಯ ಸ್ವಾತಂತ್ರ್ಯದ ಕನಸನ್ನೂ ಕೊನೆಗೊಳಿಸುವುದು. ತಾನಾಜಿ ತನ್ನ ನಿಷ್ಠಾವಂತ ಮತ್ತು ಸ್ಥಿರವಾದ ಉಡ ಯಶವಂತಿಯನ್ನು ಹೊರತೆಗೆಯುತ್ತಾರೆ. ತಮ್ಮ ಜನರ ಪ್ರಾಣವನ್ನು ಅದರ ಮೇಲೆ ನಂಬುತ್ತಾರೆ. ಅವರು ಅವಳ ಸುತ್ತಲೂ ದಪ್ಪವಾದ ಭಾರವಾದ ಹಗ್ಗವನ್ನು ಕಟ್ತಾರೆ ಮತ್ತು ಪರ್ವತಗಳ ದೇವರಿಗೆ ಮೌನವಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಉಡವು ಲಂಬವಾದ ಬಂಡೆಯನ್ನ ಸುಲಭವಾಗಿ ಹತ್ತುತ್ತದೆ. ಕಲ್ಲಿನ ಸಣ್ಣ ಬಿರುಕುಗಳಲ್ಲಿ ದೃಢವಾದ ಹಿಡಿತವನ್ನು ಕಂಡುಕೊಳ್ಳುತ್ತದೆ. ಯಶವಂತಿ ಎತ್ತರದ ಬಂಡೆಯ ತುದಿಯನ್ನು ತಲುಪಿದಾಗ ಹಗ್ಗವು ಬಿಗಿಯಾಗ್ತದೆ. ವೀರ ಸೈನಿಕರಿಗೆ ದಾರಿಯನ್ನು ಭದ್ರಪಡಿಸುತ್ತದೆ.
ತಾನಾಜಿ ಅಪಾಯಕಾರಿ ಆರೋಹಣವನ್ನು ಪ್ರಾರಂಭಿಸ್ತಾರೆ. ಅವರ ಬಲವಾದ ಸ್ನಾಯುಗಳು ತಂಪಾದ ಪರ್ವತದ ಕಲ್ಲಿನ ವಿರುದ್ಧ ಸೆಣಸಾಡುತ್ತವೆ. ಒಬ್ಬೊಬ್ಬರಾಗಿ ಮರಾಠ ಯೋಧರು ಮೌನ ನೆರಳುಗಳಂತೆ ಗೋಡೆಯನ್ನು ಹತ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ಸಾವಿಗೆ ಸವಾಲು ಹಾಕ್ತಾರೆ. ಅವರು ಮೇಲಿನ ಅಂಚನ್ನ ತಲುಪ್ತಾರೆ ಮತ್ತು ಕಲ್ಲಿನ ಅಂಚಿನ ಮೇಲೆ ತಮ್ಮನ್ನ ಎಳೆದುಕೊಂಡು ಶತ್ರುವಿನ ಕೋಟೆಯೊಳಗೆ ಪ್ರವೇಶಿಸ್ತಾರೆ. ಒಬ್ಬ ಮೊಘಲ್ ಕಾವಲುಗಾರ ನಿಧಾನವಾಗಿ ನಡೆದುಕೊಂಡು ಹೋಗ್ತಾನೆ. ಕತ್ತಲೆಯಲ್ಲಿ ಕೆಲವೇ ಇಂಚುಗಳಷ್ಟು ದೂರದಲ್ಲಿ ಅಡಗಿರುವ ಅಪಾಯದ ಅರಿವಿಲ್ಲದ ತಾನಾಜಿ ವೇಗವಾಗಿ ಮತ್ತು ನಿಶ್ಶಬ್ದವಾಗಿ ಚಲಿಸ್ತಾರೆ. ಯಾವುದೇ ಎಚ್ಚರಿಕೆ ನೀಡೋ ಮುನ್ನ ಕಾವಲುಗಾರನನ್ನ ತ್ವರಿತ ಹೊಡೆತದಿಂದ ಮೌನಗೊಳಿಸ್ತಾರೆ. ಸೈನಿಕರು ನಿಖರತೆಯಿಂದ ಪರಿಧಿಯನ್ನ ಭದ್ರಪಡಿಸುತ್ತಾರೆ. ಅವರ ಹೃದಯಗಳು ಕಷ್ಟಪಟ್ಟು ಗಳಿಸಿದ ಗೆಲುವಿನ ಭರವಸೆಯಿಂದ ಬಡಿಯುತ್ತಿವೆ. ಅವರು ಕೆಳಗೆ ಕಾಯುತ್ತಿರುವವರಿಗೆ ಸಂಕೇತ ನೀಡುತ್ತಾರೆ. ತಮ್ಮ ಯೋಜನೆಯ ಮೊದಲ ಹಂತದ ಯಶಸ್ವಿ ಪೂರ್ಣಗೊಳಿಸುವಿಕೆಯನ್ನ ಗುರುತಿಸ್ತಾರೆ. ಒಬ್ಬ ಯುವ ಸೈನಿಕನ ಕಾಲು ಸಡಿಲವಾದ ಕಲ್ಲಿನ ಮೇಲೆ ಜಾರುತ್ತದೆ. ಮೌನದಲ್ಲಿ ಪ್ರತಿಧ್ವನಿಸುವ ಜೋರಾದ ಶಬ್ದವನ್ನು ಉಂಟು ಮಾಡುತ್ತದೆ. ಶಬ್ದವು ಕೋಟೆಯ ಮೂಲಕ ಮೊಳಗ್ತದೆ. ವಿಚಿತ್ರವಾದ ರಾತ್ರಿಯ ಮೌನವನ್ನು ಮುರಿತದೆ ಮತ್ತು ಮಲಗಿರುವ ಶತ್ರುಗಳನ್ನು ಎಚ್ಚರಿಸ್ತದೆ. ಮೊಘಲ್ ದೊಂದಿಗಳು ತಕ್ಷಣವೇ ಎತ್ತರದ ಕಲ್ಲಿನ ಹಾದಿಗಳಲ್ಲಿ ಉರಿತಾವೆ. ಉದ್ದವಾದ ನೃತ್ಯ ಮಾಡುವ ಕಿತ್ತಳೆ ನೆರಳುಗಳನ್ನು ಬಿತ್ತರಿಸ್ತವೆ. ಜೋರಾಗಿ ಲಯಬದ್ಧವಾದ ಡ್ರಮ್ಗಳು ಬಾರಿಸಲು ಪ್ರಾರಂಭಿಸುತ್ತವೆ. ಭಾರೀ ಕೋಟೆಯ ಗೋಡೆಗಳೊಳಗೆ ನೆಲೆಸಿರುವ ಬೃಹತ್ ಮೊಘಲ್ ಸೈನ್ಯವನ್ನು ಎಚ್ಚರಿಸುತ್ತವೆ. ಉದಯ್ ಭಾನ್ ರಾಥೋಡ್ ತನ್ನ ಕೋಣೆಯಿಂದ ಹೊರಹೊಮ್ಮುತ್ತಾನೆ. ಮಿನುಗುವ ಬೆಳಕಿನಲ್ಲಿ ಅವನ ಬೃಹತ್ ಕತ್ತಿ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಸಾವಿರಾರು ಮೊಘಲ್ ಸೈನಿಕರು ಕೋಪಗೊಂಡ ಉಬ್ಬರಿಳಿತದಂತೆ ಹೊರಬರುತ್ತಾರೆ. ಅಂಗಳವನ್ನು ಹರಿತವಾದ ಉಕ್ಕಿನಿಂದ ತುಂಬುತ್ತಾರೆ. ಮರಾಠರು ಬೃಹತ್ ಕತ್ತಿಗಳ ಸಮುದ್ರದಿಂದ ಸುತ್ತುವರಿದಿದ್ದಾರೆ. ಅವರ ಉಗ್ರ ವೈರಿಗಳಿಗಿಂತ ಅವರು ಸಂಖ್ಯೆಯಲ್ಲಿ ಬಹಳ ಕಡಿಮೆ. ಆಶ್ಚರ್ಯದ ಅಂಶವೂ ಇದೆ. ಅದರ ಬದಲಿಗೆ ಕೆಚ್ಚದೆಯ ಕೆಲವರಿಗೆ ಖಚಿತವಾದ ಸಾವಿನ ಭಾರವಾದ ತಂಪಾದ ನೆರಳು ಆವರಿಸಿದೆ. ವಿಶಾಲವಾದ ಸೈನ್ಯವನ್ನ ಎದುರಿಸುತ್ತಿರುವಾಗ ಯುವ ಕಡಿಮೆ ಸಂಖ್ಯೆಯ ಮರಾಠ ಪುರುಷರ ಕಣ್ಣುಗಳಲ್ಲಿ ಭೀತಿ ಸಂಕ್ಷಿಪ್ತವಾಗಿ ಮಿನುಗುತ್ತದೆ. ಅವರು ಎತ್ತರದ ಬಂಡೆಯ ಕಡೆಗೆ ಹಿಂತಿರುಗಿ ನೋಡ್ತಾರೆ. ತಾವು ಸಿಕ್ಕಿಬಿದ್ದಿರುವ ಬಲೆಯಿಂದ ತಪ್ಪಿಸಿಕೊಳ್ಳಲು ದಾರಿ ಇಲ್ಲ ಅಂತ ಅರಿತುಕೊಳ್ತಾರೆ. ತಾನಾಜಿ ಅವರ ನಡುವೆ ಎತ್ತರವಾಗಿ ನಿಲ್ಲುತ್ತಾರೆ. ಅವರ ಪ್ರಬಲ ಉಪಸ್ಥಿತಿಯು ಅವರ ದಣಿದ ಆತ್ಮಗಳಲ್ಲಿ ಏರುತ್ತಿರುವ ಭಯದ ಬಿರುಗಾಳಿಯನ್ನು ಶಾಂತಗೊಳಿಸುತ್ತದೆ. ಅವರು ತಮ್ಮ ಹರಿತವಾದ ಕತ್ತಿಯನ್ನು ಎತ್ತಾರೆ ಮತ್ತು ಕೆಳಗೆ ಸುರಕ್ಷಿತಕ್ಕೆ ಕಾರಣವಾಗುವ ದಪ್ಪವಾದ ಹಗ್ಗಗಳನ್ನು ಕತ್ತರಿಸುತ್ತಾರೆ. ಭಾರವಾದ ಹಗ್ಗಗಳು ಕತ್ತಲೆಯಲ್ಲಿ ಬೀಳುತ್ತವೆ, ಹಿಮ್ಮೆಟ್ಟುವ ಯಾವುದೇ ಭರವಸೆಯನ್ನ ಕಡಿತಗೊಳಿಸುತ್ತವೆ ಮತ್ತು ಮುಂದೆ ಒಂದೇ ದಾರಿಯನ್ನ ಬಿಡುತ್ತವೆ. ತಾನಾಜಿ ತಮ್ಮ ಮನುಷ್ಯರ ಮೇಲೆ ಡ್ರಮ್ಗಳಿಗಿಂತ ಜೋರಾಗಿ ಗರ್ಜಿಸ್ತಾರೆ. ಅವರು ತಮ್ಮ ನೆಲೆಯಲ್ಲಿ ದೃಢವಾಗಿ ನಿಲ್ಲುವಂತೆ ಒತ್ತಾಯಿಸ್ತಾರೆ. ಹೊರ ಹೋಗುವ ಏಕೈಕ ದಾರಿ ಶತ್ರುವಿನ ಮುಂದಿನ ದ್ವಾರದ ಮೂಲಕ ಅಥವಾ ವೀರರ ಸ್ವರ್ಗದ ದ್ವಾರದ ಮೂಲಕ ಎಂದು ಅವರು ಹೇಳುತ್ತಾರೆ. ಸೈನಿಕರು ತಮ್ಮ ಕತ್ತಿಗಳ ಮೇಲಿನ ಹಿಡಿತವನ್ನು ಬಿಗಿಗೊಳಿಸ್ತಾರೆ. ಅವರ ಕಣ್ಣುಗಳು ಪರ್ವತದ ಕಲ್ಲಿನಂತೆ ತಂಪಾಗಿ ಮತ್ತು ಕಠಿಣವಾಗುತ್ತಾರೆ. ಭಯದ ಬದಲಿಗೆ ಅದ್ಭುತವಾದ ಸಾವು ಮತ್ತು ತಮ್ಮ ರಾಜನಿಗೆ ಅಂತಿಮ ವಿಜಯಕ್ಕಾಗಿ ಉರಿಯುವ ತೀವ್ರವಾದ ಆಸೆ ಬರುತ್ತದೆ. ಅವರು ಭುಜಕ್ಕೆ ಭುಜ ಕೊಟ್ಟು ನಿಲ್ಲುತ್ತಾರೆ. ಮೊಘಲ್ ಉಕ್ಕಿನ ಕತ್ತಿಗಳ ಅಲೆಗಳ ವಿರುದ್ಧ ಮಾನವ ಧೈರ್ಯದ ಗೋಡೆಯನ್ನು ರಚಿಸುತ್ತಾರೆ. ತಾನಾಜಿ ಮುಂದಿರುವ ಸಾವಿರಾರು ಸೈನಿಕರ ಮುಂದೆ ಜೋರಾಗಿ ನಗ್ತಾರೆ. ಮುಂಬರುವ ಅಂತ್ಯದ ಬಗ್ಗೆ ಯಾವುದೇ ಭಯವನ್ನು ತೋರಿಸುವುದಿಲ್ಲ. ಅವರು ತಮ್ಮ ಮನೆಗಳು, ಕುಟುಂಬಗಳು ಮತ್ತು ಸ್ವತಂತ್ರ ಮತ್ತು ಸಾರ್ವಭೌಮ ರಾಜ್ಯದ ಸುಂದರ ಕನಸನ್ನು ಅವರಿಗೆ ನೆನಪಿಸ್ತಾರೆ. ಗಾಳಿಯು ಅವರ ನವೀಕರಿಸಿದ ಕಬ್ಬಿಣದ ಇಚ್ಛಾಶಕ್ತಿ ಮತ್ತು ಪರ್ವತ ಯೋಧರ ಚೈತನ್ಯದ ತೀವ್ರತೆಯಿಂದ ಕಂಪಿಸುತ್ತದೆ. ಮರಾಠ ಯೋಧರ ಕಣ್ಣುಗಳಲ್ಲಿ ಉರಿಯುತ್ತಿರುವ ಭಯಾನಕ ಬೆಂಕಿಯನ್ನು ಕಂಡು ಮೊಘಲ್ ಸೈನಿಕರು ಒಂದು ಕ್ಷಣ ಹಿಂಜರಿಯುತ್ತಾರೆ. ತಾನಾಜಿ ಅಂತಿಮ ದಾಳಿಗೆ ಸಂಕೇತ ನೀಡ್ತಾರೆ. ಅವರ ಅದಮ್ಯ ಚೈತನ್ಯವು ಅಸ್ತಿತ್ವಕ್ಕಾಗಿ ಹತಾಶ, ರಕ್ತಸಿಕ್ತ ಹೋರಾಟವನ್ನು ಮುನ್ನಡೆಸುತ್ತದೆ. ಹರ ಹರ ಮಹಾದೇವ್ ಎಂಬ ಗುಡುಗಿನಂತಹ ಘೋಷಣೆಯು ಕೋಟೆ ಮತ್ತು ಅದರ ಕೆಳಗಿರುವ ಪರ್ವತದ ಅಡಿಪಾಯವನ್ನೇ ನಡುಗಿಸುತ್ತದೆ. ಮರಾಠರು ಅದ್ಭುತ ವೇಗದಲ್ಲಿ ಮೊಘಲ್ ಸೈನ್ಯಕ್ಕೆ ನುಗ್ಗುತ್ತಾರೆ. ಭೂಕುಸಿತದ ಶಕ್ತಿಯೊಂದಿಗೆ ದಾಳಿ ಮಾಡುತ್ತಾರೆ. ತಾನಾಜಿ ತನ್ನ ಸುತ್ತಲಿನ ಅವ್ಯವಸ್ಥೆಯನ್ನು ನಿರ್ಲಕ್ಷಿಸಿ ಯುದ್ಧಭೂಮಿಯ ಮಧ್ಯಭಾಗದಲ್ಲಿ ರಕ್ತಸಿಕ್ತ ಕಿರಿದಾದ ದಾರಿಯನ್ನು ಕೆತ್ತುತ್ತಾರೆ. ಅವರು ದೂರದಲ್ಲಿ ಉದಯ್ ಭಾನ್ನನ್ನು ಗುರುತಿಸ್ತಾರೆ. ಕೋಟೆಯನ್ನ ಗೆಲ್ಲಲು ಬೀಳಬೇಕಾದ ಅಂತಿಮ ಗುರಿಯನ್ನ ಗುರುತಿಸ್ತಾರೆ. ಬಾಣಗಳು ಕೋಪಗೊಂಡ ಹಾವುಗಳಂತೆ ಗಾಳಿಯ ಮೂಲಕ ಸೀಟಿ ಹೊಡೆಯುತ್ತವೆ. ಆದರೆ
ಮರಾಠರು ತಮ್ಮ ನಿರಂತರ ದಾಳಿಯನ್ನ ನಿಧಾನಗೊಳಿಸುವುದಿಲ್ಲ. ಕಿತ್ತಳೆ ದೊಂದಿ ಬೆಳಕಿನಲ್ಲಿ ಕತ್ತಿಗಳು ಕಿಡಿಗಳ ಅದ್ಭುತ ಮಳೆಯೊಂದಿಗೆ ಘರ್ಷಿಸುತ್ತವೆ, ಕತ್ತಲೆಯ ಅಂಗಳವನ್ನು ಬೆಳಗಿಸುತ್ತವೆ. ತಾನಾಜಿಯ ಭುಜಕ್ಕೆ ಗಾಯವಾಗಿದೆ. ಕಡು ರಕ್ತವು ಅವರ ಬಿಳಿ ಯುದ್ಧ ಕವಚದ ಮೂಲಕ ನೆನೆಯುತ್ತಿದ್ದು ನೆಲವನ್ನು ಕಲೆ ಮಾಡುತ್ತದೆ. ಅವರು ನೋವನ್ನ ನಿರ್ಲಕ್ಷಿಸ್ತಾರೆ. ಕ್ರೂರ ಅಣಕಿಸುವ ನಗುವಿನೊಂದಿಗೆ ತಮ್ಮ ಮುಂದೆ ನಿಂತಿರುವ ನಿರಂಕುಶ ಪ್ರಭುವಿನ ಮೇಲೆ ಮಾತ್ರ ಗಮನ ಹರಿಸ್ತಾರೆ. ಮರಾಠ ರಚನೆಯು ಮೊಘಲ್ ರಕ್ಷಣೆಯ ಮೊದಲ ಸಾಲನ್ನು ಮುರಿಯುತ್ತದೆ, ಶತ್ರು ಪ್ರದೇಶದ ಆಳಕ್ಕೆ ತಳ್ಳುತ್ತದೆ. ಉದಯ್ ಭಾನ್ ತನ್ನ ಭಾರವಾದ ಗುರಾಣಿಯನ್ನು ಸಿದ್ಧಪಡಿಸ್ತಾನೆ. ಅಂತಿಮ ಮುಖಾಮುಖಿಗಾಗಿ ಕಾಯುತ್ತಿರುವಾಗ ಅವನ ತುಟಿಗಳಲ್ಲಿ ಕ್ರೂರ ಮುಗುಳ್ನಗೆ ಆಡುತ್ತದೆ. ಇಬ್ರು ನಾಯಕರು ಮೈದಾನದಾದ್ಯಂತ ಕಣ್ಣುಗಳನ್ನು ಲಾಕ್ ಮಾಡ್ತಾರೆ. ಈ ದೀರ್ಘ ರಾತ್ರಿಯ ಕೊನೆಯಲ್ಲಿ ಒಬ್ಬರು ಮಾತ್ರ ಉಳಿತಾರೆ ಎಂದು ತಿಳಿದಿರುತ್ತಾರೆ. ತಾನಾಜಿ ಮತ್ತು ಉದಯ್ ಭಾನ್ 2 ಡಿಕ್ಕಿ ಹೊಡೆಯುವ ಬಿರುಗಾಳಿಗಳ ಬಲದೊಂದಿಗೆ ಘರ್ಷಿಸ್ತಾರೆ. ಅವರ ಕತ್ತಿಗಳು ರಾತ್ರಿಯಲ್ಲಿ ಮೊಳಗ್ತವೆ. ಅವರ ಭಾರವಾದ ಕತ್ತಿಗಳು ಪದೇ ಪದೇ ಹೊಡಿತವೆ. ಶಬ್ದವು ಸುತ್ತಮುತ್ತಲಿನ ಯುದ್ಧದ ಜೋರಾದ ಗರ್ಜನೆ ಮೇಲೆ ಪ್ರತಿಧ್ವನಿಸುತ್ತದೆ. ಉದಯ್ ಭಾನ್ ಪುಡಿ ಮಾಡುವ ಹೊಡೆತವನ್ನ ನೀಡುತ್ತಾನೆ. ಅದು ತಾನಾಜಿಯ ಮರದ ಗುರಾಣಿಯನ್ನ 1000 ಸಣ್ಣ ಚೂರುಗಳಾಗಿ ಒಡೆಯುತ್ತದೆ. ತಾನಾಜಿ ತ್ವರಿತವಾಗಿ ತಮ್ಮ ದಪ್ಪವಾದ ಪೇಟವನ್ನ ತಮ್ಮ ಎಡಗೈಗೆ ಸುತ್ತಿಕೊಳ್ಳುತ್ತಾರೆ. ಮುಂದಿನ ಮಾರಕ ಮುಷ್ಕರವನ್ನ ತಡೆಯಲು ಸಿದ್ಧರಾಗ್ತಾರೆ. ಅವರು ತಮ್ಮ ರಕ್ಷಿತ ತೋಳನ್ನು ಗುರಾಣಿಯಾಗಿ ಬಳಸ್ತಾರೆ. ಉಕ್ಕಿನ ಹರಿತವಾದ ಅಂಚನ್ನು ತಮ್ಮ ಸ್ವಂತ ಮಾಂಸ ಮತ್ತು ಮೂಳೆಯಿಂದ ಹೀರಿಕೊಳ್ತಾರೆ. ಇಬ್ಬರೂ ಅನೇಕ ಗಾಯಗಳಿಂದ ರಕ್ತಸ್ರಾವವಾಗ್ತಾ ಇದ್ದಾರೆ. ಅವರ ಉಸಿರಾಟವು ತಂಪಾದ ರಾತ್ರಿಯ ಗಾಳಿಯ ಆಳವಾದ ಉಸಿರಾಟದಲ್ಲಿ ಬರುತ್ತೆ. ತಾನಾಜಿ ತನ್ನ ದ್ವೇಷದ ಶತ್ರುವಿನ ವಿರುದ್ಧ ಅಂತಿಮ ಪ್ರಬಲ ಮುಷ್ಕರಕ್ಕಾಗಿ ತನ್ನ ಕೊನೆಯ ಶಕ್ತಿಯನ್ನ ಒಟ್ಟುಗೂಡಿಸ್ತಾರೆ. ಅವನ ಕತ್ತಿಯು ಉದಯ್ ಭಾನ್ನ ಕವಚವನ್ನ ಚುಚ್ಚುತ್ತದೆ. ಪರ್ವತದ ತುದಿಯಲ್ಲಿ ಕಮಾಂಡರ್ನ ಭಯೋತ್ಪಾದನೆಯ ಆಳ್ವಿಕೆಯನ್ನು ಕೊನೆಗೊಳಿಸುತ್ತದೆ. ಉದಯಭಾನ್ ನೆಲಕ್ಕೆ ಬೀಳ್ತಿದ್ದಂತೆ ತಾನಾಜಿ ಕೂಡ ತಮ್ಮ ಅನೇಕ ಆಳವಾದ ಮತ್ತು ಮಾರಣಾಂತಿಕ ಯುದ್ಧದ ಗಾಯಗಳಿಂದ ಕುಸಿತಾರೆ. ಮರಾಠರು ತಮ್ಮ ನಾಯಕ ಬೀಳೋದನ್ನು ನೋಡ್ತಾರೆ ಮತ್ತು ಇಡೀ ಕೋಟೆಯನ್ನು ತುಂಬುವ ಶುದ್ಧ ಆಕ್ರೋಶದ ಕಿರುಚಾಟವನ್ನು ಹೊರಹಾಕ್ತಾರೆ. ಅವರು ದ್ವಿಗುಣಗೊಂಡ ದೈವಿಕ ಕೋಪದಿಂದ ಹೋರಾಡ್ತಾರೆ. ಉಳಿದ ಮೊಘಲ್ ಶತ್ರುಗಳನ್ನ ಅಂತಿಮ ರಕ್ತಸಿಕ್ತ ಉಲ್ಬಣದಲ್ಲಿ ಅಳಿಸಿಹಾಕ್ತಾರೆ. ಸೂರ್ಯಾಜಿ ಧೈರ್ಯದಿಂದ ಅಂತಿಮ ದಾಳಿಯನ್ನು ಮುನ್ನಡೆಸ್ತಾರೆ. ಎಲ್ಲ ಆಕ್ರಮಣಕಾರರ ಕೋಟೆಯನ್ನು ತೆರವುಗೊಳಿಸ್ತಾರೆ ಮತ್ತು ಗೇಟ್ಗಳನ್ನು ಭದ್ರಪಡಿಸ್ತಾರೆ. ಕೇಸರಿ ಧ್ವಜವನ್ನು ಕಂಬದ ಮೇಲೆ ಎತ್ತರಕ್ಕೆ ಏರಿಸಲಾಗುತ್ತದೆ. ತಂಪಾದ ಮುಂಜಾನೆಯ ಪರ್ವತದ ಗಾಳಿಯಲ್ಲಿ ಹೆಮ್ಮೆಯಿಂದ ಹಾರಾಡುತ್ತದೆ. ಅತ್ಯುನ್ನತ ಶಿಖರದ ಮೇಲೆ ಸಿಗ್ನಲ್ ಬೆಂಕಿಯನ್ನು ಹಚ್ಚಲಾಗುತ್ತೆ. ಅದರ ಪ್ರಕಾಶಮಾನವಾದ ಬೆಳಕು ರಾಜಗಢದಲ್ಲಿ ದೂರದ ವೀಕ್ಷಕರಿಗೆ ಗೋಚರಿಸುತ್ತೆ. ಬಿದ್ದ ನಾಯಕರು ಮತ್ತು ಮಹಾಯುದ್ಧದ ಅವಶೇಷಗಳಿಂದ ಆವೃತವಾದ ಮೂಕ ರಕ್ತಸಿಕ್ತ ಯುದ್ಧ ಭೂಮಿಯ ಮೇಲೆ ಸೂರ್ಯ ಉದಯಿಸುತ್ತಾನೆ. ಶಿವಾಜಿ ಮಹಾರಾಜರು ತಮ್ಮ ಕಾವಲುಗಾರರೊಂದಿಗೆ ಕೋಟೆಗೆ ಆಗಮಿಸುತ್ತಾರೆ. ಅವರ ಹೃದಯವು ಕತ್ತಲೆಯಾದ ಭಯ ಮತ್ತು ಭಾರೀ ಮುನ್ಸೂಚನೆಯಿಂದ ತುಂಬಿರುತ್ತದೆ. ಅವರು ಕಲ್ಲಿನ ನೆಲದ ಮೇಲೆ ತಾನಾಜಿಯ ತಣ್ಣನೆಯ ದೇಹವನ್ನು ಕಂಡುಕೊಳ್ತಾರೆ ಮತ್ತು ಮೌನ ಹೃದಯ ವಿದ್ರಾವಕ ಶೋಕದಲ್ಲಿ ಮಂಡಿಯುತ್ತಾರೆ. ರಾಜನು ತನ್ನ ಸ್ನೇಹಿತನ ಕೈಯನ್ನು ಮೃದುವಾಗಿ ಮುಟ್ಟುತ್ತಿದ್ದಂತೆ, ಸಹೋದರನ ನಷ್ಟವನ್ನ ಅನುಭವಿಸುತ್ತಿದ್ದಂತೆ ಕಣ್ಣೀರು ಅವನ ಮುಖದ ಮೇಲೆ ಹರಿಯುತ್ತದೆ. ಭಾರತೀಯ ಜನರ ಸುದೀರ್ಘ ಇತಿಹಾಸದ ಮೂಲಕ ಶಾಶ್ವತವಾಗಿ ಪ್ರತಿಧ್ವನಿಸುವ ಐತಿಹಾಸಿಕ ಪದಗಳನ್ನು ಅವರು ಪಿಸುಗುಟ್ಟಾರೆ. ಕೋಟೆಯು ರಾಜ್ಯಕ್ಕಾಗಿ ಗೆದ್ದಿದೆ, ಆದರೆ ಮರಾಠ ಸಾಮ್ರಾಜ್ಯದ ಶ್ರೇಷ್ಠ ಸಿಂಹವು ಜಗತ್ತನ್ನು ಶಾಶ್ವತವಾಗಿ ಬಿಟ್ಟೋಗಿದೆ. ತನ್ನ ರಾಜನಿಗಾಗಿ ತಾನಾಜಿಯ ಧೈರ್ಯಶಾಲಿ ಮತ್ತು ನಿಸ್ವಾರ್ಥ ತ್ಯಾಗದ ಗೌರವವಾಗಿ ಕೊಂಡಾಣವನ್ನು ಅಧಿಕೃತವಾಗಿ ಸಿಂಹಗಡ ಎಂದು ಮರುನಾಮಕರಣ ಮಾಡಲಾಗಿದೆ. ಈ ದಿನದ ಕಥೆಯಿಂದ ಉತ್ತೇಜಿತವಾಗಿರುವ ಸ್ವಾತಂತ್ರ್ಯದ ಚೈತನ್ಯವು ಜನರ ಹೃದಯದಲ್ಲಿ ಪ್ರಕಾಶಮಾನವಾಗಿ ಉರಿಯುತ್ತದೆ. ಒಬ್ಬ ಮಹಾನ್ ಯೋಧನ ರಕ್ತ ಮತ್ತು ನಿಷ್ಠೆಯಲ್ಲಿ ನಿರ್ಮಿಸಲಾದ ಭೂಮಿಗೆ ಸ್ವಾತಂತ್ರ್ಯದ ಹೊಸ ಯುಗವು ಪ್ರಾರಂಭವಾಗುತ್ತದೆ.